ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ 10:11. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮೊದಲಿಗೆ ಅಲ್ಲಿಗೆ ಹೋದ್ಮೇಲೆ ತಿಳಿಸ್ತೀನಿ. ಸೆಕೆಂಡ್ ಎಲ್ಲಿಗೆ ಅಂದರೆ ಮೆಟ್ರೋಗೆ. ಸಾಮಾನು ತಂದು ತುಂಬ ದಿನ ಆಯಿತು. ಈ ಮಂತ್ ಸ್ಟಾರ್ಟಿಂಗಲ್ಲೇ ಹೋಗಬೇಕಿತ್ತು. ನಾವು ಟ್ರಾವೆಲಿಂಗಲ್ಲಿ ಇದ್ವಲ್ಲ, ಅದಾದಮೇಲೆ ಹೋಗೋದಕ್ಕಾಗಲೇ ಇಲ್ಲ. ಸೊ ಈ ಮಂತ್ ಎಂಡಲ್ಲಿ ನಾವು ಹೋಗಲೇಬೇಕು, ಇಲ್ಲಾಂದರೆ ಕೂಪನ್ ವೇಸ್ಟ್ ಆಗುತ್ತೆ. ಹಾಗಾಗಿ ಹೊರಟಿದ್ದೀವಿ, ಬೆಳಿಗ್ಗೆನೇ ಹೊರಟಿದ್ದೀವಿ. ರೀಸನ್ನು ಈಗ ಹೋಗ್ತೀನಲ್ಲ ಅಲ್ಲಿ ತಿಳಿಸ್ತೀನಿ ಬಿಡಿ. ಮತ್ತು ಮೆಟ್ರೋಗೆ ನಾನು ಹೋಗದೇ ಇದ್ರೂ ನಡೀತಾ ಇತ್ತು. ಇವತ್ತು ಸ್ವಲ್ಪ ಜಾಸ್ತಿ ಶಾಪಿಂಗ್ ಇದೆ. ಎರಡು ತಿಂಗಳಿಂದನೂ ರಾಜೇಶೇ ಹೋಗ್ತಾಯಿದ್ರು. ಅವ್ರಿಗೆ ನಾನು ಈ ನೆನಪಿರೋದು ಹೇಳ್ತಿದ್ದೆ, ಇಲ್ಲ ಅಂದರೆ ಬಿಟ್ಬಿಡ್ತಿದ್ದೆ ಒಂದೊಂದು. ಇವತ್ತು ಅಲ್ಲಿ ಒಂದು ಸಾರಿ ನೋಡಿದ್ರೆ ನಮಗೆ ಲೀಸ್ಟ್ ಮಾಡದೇ ಇದ್ರೂ ನೆನಪು ಬಂದುಬಿಡುತ್ತೆ. ಓ ಇದಿಲ್ಲ, ಇದು ಬೇಕು ಅದು ಬೇಕು ಇದು ಬೇಕು ಅಂತ. ಹಾಂ, ನೀನು ಇಲ್ಲೇ ಇದ್ಬಿಡು, ನೀನು ಬರಲೇಬೇಡ. ನಾನು ಕಾಣೋದು ಭಾರಿ ಬ್ಲ್ಯಾಕ್ ಮೇಲು. ನನಗೇನಾದರೂ ತೆಗೆಸ್ಕೊಡ್ಬೇಕು. ನೀನು ಬರಲೇಬೇಡ, ನೀನು ಇಲ್ಲೇ. ನಾನು ಹೆಂಗಿದ್ರು ಓದೋದಕ್ಕೆ ಕೊಟ್ಟಿದ್ದಾರೆ, ಕುತ್ಕೊಂಡು ಓದ್ತಾ ಇರು. ನಾನು ಬಂದ ತಕ್ಷಣ ಕೇಳ್ತೀನಿ. ಬೇಗ ಬಂದುಬಿಡ್ತೀವಿ. ಸಾನು ಇಲ್ಲ ಅಂದರೆ ಬೇಗ ಬರ್ಬೋದು. ನಡೀರಿ, ಬಾ ಡಾಡ ಬಂದರು, ಬಾ. ಈಗ ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಆಮೇಲೆ ಮುಂದಿನ ಮಾತುಕತೆ ಆಮೇಲೆ ಮಾಡೋಣ. ಮನೆಯಿಂದ ಹೊರಟು ಫಸ್ಟ್ ನಾವು ಸ್ನೇಹಿತರೆ ಈ ಒಂದು ಹೋಟೆಲಿಗೆ ಬಂದಿದ್ದೀವಿ. ಈ ಹೋಟೆಲ್ ಆ್ಯಕ್ಚುಲಿ ರಾಜೇಶ್ ಫ್ರೆಂಡ್ ಅವ್ರಿಗೆ ರೆಫರ್ ಮಾಡಿದ್ರಂತೆ. ಇದು ಯಾವಾಗ ಅಂದರೆ ಕೊರೋನಾ ಮುಂಚೆ ಅವ್ರು ಹೇಳಿದ್ದು. ಅಲ್ಲಿ ತ್ರಿವೇಣಿ ರೋಡಲ್ಲಿ ಒಂದು ಕಾರ್ನರಲ್ಲಿ ಶ್ರೀ ವಿನಾಯಕ ರಿಫ್ರೆಶ್ಮೆಂಟ್ ಅಂತ ಒಂದು ಇದೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲೂ ಟೇಸ್ಟ್ ಮಾಡಿರಲ್ಲ ಆ ಥರ ಫುಡ್ಡು ನಿಮಗೆ ಅಲ್ಲಿ ಸಿಗುತ್ತೆ. ಹೋಗಿ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಲೇಬೇಕು ಅಂತ ಹೇಳಿದರು. ಕೊರೋನಾ ಮುಂಚೆ ಹೇಳಿದ್ದವರು. ನಾವು ಕೊರೋನಾ ಇದ್ದಾಗ ಎಲ್ಲಿ ಹೋಟೆಲ್ಗಳಿಗೆ ಬರ್ತಾನೆ ಇರಲಿಲ್ಲ. ಅದಾದಮೇಲೆ ಮೆಟ್ರೋಗೆ ನಾವು ತುಂಬ ಕಡಿಮೆ, ರಾಜೇಶ್ ಒಬ್ಬರೇ ಹೋಗಿ ಬರ್ತಾಯಿದ್ರು. ರಾತ್ರಿ ಹೊತ್ತು ಹೋಗ್ತಾಯಿದ್ರು, ಬೆಳಿಗ್ಗೆ ಹೊತ್ತು ಮಾತ್ರನೇ ಇಲ್ಲಿ ಟಿಫನ್ ಸಿಗೋದು. ಅದಕ್ಕೆ ಹೋಗೋಣ ಕಣೋ ಅಂತ ಹೇಳ್ತಾನೆ ಇದ್ರು. ಸರಿ ಇವತ್ತು ಬೆಳಿಗ್ಗೆನೇ ಹೊರಡೋಣ, ಅಲ್ಲಿ ತಿಂಡಿ ಮಾಡಿಕೊಂಡು ಮೆಟ್ರೋಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರಲೇಬೇಕು ಅಂತ ಬಂದಿರೋದು. ನಾವು ಅಂದ್ಕೊಂಡಿರೋ ಥರ ಇದು ದೊಡ್ಡ ಹೋಟೆಲ್ ಅಲ್ಲ, ತುಂಬಾ ಚಿಕ್ಕದು, ಒಂದು ಟಿಫನ್ ಸೆಂಟರ್ ಸಣ್ಣದಾಗಿ ಇದೆ. ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ಓಕೆ. ಅಂದರೆ ಎಮರ್ಜೆನ್ಸಿಯಲ್ಲಿ ನಮಗೆ ಈ ಏರಿಯಾದಲ್ಲಿ ಯಾವುದೋ ಗೊತ್ತಿಲ್ಲ, ಹೇಗಿರುತ್ತೋ ಟೇಸ್ಟು ಅನ್ನೋ ಹಾಗಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ. ಪಲಾವ್ ಕೂಡ ತೊಗೊಂಡಿದ್ವಿ. ನಾವು ಎಲ್ಲೂ ಪಲಾವ್ ಜಾಸ್ತಿ ತೊಗೊಳೋದಿಲ್ಲ, ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಇಲ್ಲಿ ಅದು ಕೂಡ ಚೆನ್ನಾಗಿತ್ತು. ಸೊ ಒಂದೊಂದು ಪ್ಲೇಟ್ ಲೈಟಾಗಿ ತಿಂದುಬಿಟ್ಟು ಈಗ ನಾವು ಇಲ್ಲಿಂದ ಮೆಟ್ರೋಗೆ ಹೊರಡ್ತೀವಿ. ಇದಿರೋದು ಯಶವಂತಪುರ ತ್ರಿವೇಣಿ ರೋಡಲ್ಲಿ ಕಾಣುತ್ತೆ ನಿಮಗೆ, ಕಾರ್ನರಲ್ಲಿ ಇದೆ. ಇನ್ನೇನು ಯಶವಂತಪುರ ಸಿಗ್ನಲ್ ಸಿಗೋ ಮುಂಚೆ. ಮೆಟ್ರೋ ಅಲ್ಲಿನ ನಡೀತಾನೇ ಇದೆ ಕಾರ್ಯ, ಇನ್ನೂ ಆಗಿಲ್ಲ. ನಾನು ಬಂದು ಎಷ್ಟು ದಿನ ಆಯಿತು. ಇನ್ನೂ ಎಂಟ್ರಿ ಇಲ್ಲಿಂದಾನೇ ಇದೆ, ಸೈಡಿಂದ, ಮುಂದ್ಗಡೆಯಿಂದ ಅಲ್ಲ. ಸೊ ಅಲ್ಲಿ ಹೋಟೆಲಲ್ಲಿ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಯಾವಾಗಲಾದರೂ ಎಮರ್ಜೆನ್ಸಿ ಬಿದ್ದಾಗ ಅಲ್ಲೂ ಚೆನ್ನಾಗಿದೆ ಅಂತ ಹೋಗ್ಬೋದು. ಹೋಗಿ ನಿಂತ್ಕೋ ಪಕ್ಕ. ಕಲರ್ ಚೇಂಜಿಂಗ್ ಕ್ರಿಸ್ಮಸ್ ಟ್ರೀ. ನಡಿ, ಅಲ್ಲೇನೋ ತೋರಿಸ್ದೆ, ಲೈಟ್ಸಾ. ತಿರ್ಗು ಸಾನು. ಇವತ್ತು ನಾವು ಮೆಟ್ರೋಗೆ ಬೆಳಿಗ್ಗೆನೇ ಬಂದಿರೋದಕ್ಕೆ ಇನ್ನೂ ಒಂದು ರೀಸನ್ ಇದೆ. ಅದು ಬಂದು ನಾವು ಫಿಶ್ ಅಥವಾ ಪ್ರಾನ್ಸ್ ಇಲ್ಲೇ ತೊಗೊಳ್ಳೋಣ ಅಂಥೇಳಿ. ಇಲ್ಲಿ ಚೆನ್ನಾಗಿರುತ್ತೆ. ಇದು ಬಿಟ್ಟರೆ ನಾವು ಬೇರೆ ಕಡೆ ಅಂಗಡಿಗೆ ಹೋದರೆ, ಈ ಟೈಮ್ಗೆ ಹೋದರೆ ಅಲ್ಲಿ ಖಾಲಿನೇ ಆಗಿಬಿಟ್ಟಿರುತ್ತೆ. ಇಲ್ಲಿ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗಲೆಲ್ಲ ರಾಜೇಶ್ ಬೆಳಿಗ್ಗೆ ಹೊತ್ತು ಬಂದರೆ ಫಿಶ್ ಅಥವಾ ಪ್ರಾನ್ಸ್ ಏನಾದರೂ ಒಂದು ತರ್ತಾರೆ. ಇವತ್ತು ಇಲ್ಲಿಂದಾನೇ ತೊಗೊಂಡು ಹೋಗೋಣ ಅಂತ ಬಂದಿರೋದು. ಅದಕ್ಕೆ ನಾನು ಕೂಡ ಜೊತೆಗೆ ಬಂದಿದ್ದೀನಿ.
ಫಿಶ್ ತೊಗೊಳ್ಬೇಕು ಅಂದರೆ ಅದು ಫ್ರೆಶ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾರಲ್ವಾ. ಹೇಗೆ ಅಂದರೆ ಇಲ್ಲಿ ಹೆಡ್ ಹತ್ರ ಅದನ್ನು ತೆಗೆದು ನೋಡಿದಾಗ ಎತ್ತಿ ನೋಡಿದಾಗ ಅದು ಫುಲ್ ರೆಡ್ ಇರಬೇಕು ಆ್ಯಂಡ್ ಬ್ಲಡ್ ಕೂಡ ರೆಡ್ ಇರಬೇಕು. ಅದು ಲೈಟ್ ಇದೆ ಅಥವಾ ಒಂಥರ ಲೈಟ್ ಮರೂನು ಟರ್ನ್ ಆಗಿರುತ್ತೆ, ಸೊ ಅದು ಫ್ರೆಶ್ ಇರೋದಿಲ್ಲ. ಸೊ ಈ ಥರ ಚೆಕ್ ಮಾಡ್ತೀನಿ. ಅದಕ್ಕೆ ರಾಜೇಶ್ ಫಿಶ್ ತೊಗೊಳ್ಬೇಕಾದ್ರೆ ನೀನೇ ಬಮ್ಮ, ನೀನೇ ಚೆಕ್ ಮಾಡಿ ತೊಗೊಳು ಅಂತೆ ಅಂದ್ಕೊಂಡು ನನಗೆ ಕರ್ಕೊಂಡು ಬರ್ತಾರೆ. ಸೊ ಇವತ್ತು ತುಂಬ ಫಿಶ್ಗಳಿತ್ತು. ಇಷ್ಟು ದೊಡ್ಡ ಫಿಶ್ ತೊಗೊಂಡಿದ್ದೀವಿ ನೋಡಿ. ನಮಗೆ ಇದು ತುಂಬಾ ಜಾಸ್ತಿ ಆಗುತ್ತೆ ನಮ್ಮ 3 ಜನಕ್ಕೆ. ಇವತ್ತು ಗೆಸ್ಟ್ ಬರೋರಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಗೆಸ್ಟ್ಸ್ ಅಂತಲೇ ಹೇಳ್ಬೋದು. ಯಾರು ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಅವ್ರಿಗೋಸ್ಕರ ಒಂದು ದೊಡ್ಡ ಫಿಶ್ ತೊಗೊಳ್ತಾ ಇದ್ದೀವಿ. ನಾವು ಯೂಶ್ವಲಿ ಪಾಂಫ್ರೆಟ್ ತೊಗೊಳ್ತೀವಿ, ಅದು ಇವತ್ತು ಇರಲಿಲ್ಲ. ಇದ್ದಿದ್ದರೆ ಅದನ್ನೇ ತೊಗೊಳ್ತಾ ಇದ್ವಿ. ಟೇಸ್ಟು ಚೆನ್ನಾಗಿರುತ್ತೆ. ಗ್ರೋಸರಿ ಶಾಪಿಂಗ್ ಎಲ್ಲ ಆಯಿತು ಸ್ನೇಹಿತರೆ. ತರಕಾರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ಇಲ್ಲಿ ಕೆಲವೊಂದು ಸಾರಿ ಜಾಸ್ತಿ ಇರುತ್ತೆ, ಕೆಲವೊಂದು ಸಾರಿ ಕಡಿಮೆ ಇರುತ್ತೆ. ಕೆಲವೊಂದು ಜಾಸ್ತಿ, ಕೆಲವೊಂದು ಕಡಿಮೆ ಇರುತ್ತೆ. ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಆ್ಯಂಡ್ ಇವತ್ತು ನನಗೆ ಗೆಸ್ಟ್ಗಳಿಗೆ ಇನ್ವೈಟ್ ಮಾಡಿರೋದ್ರಿಂದ ಅವ್ರಿಗೆ ನಾನು ಏನು ಡಿನ್ನರ್ ಪ್ರಿಪೇರ್ ಮಾಡಬೇಕು. ಸೊ ಡಿನ್ನರ್ಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ಇಲ್ಲೇ ತೊಗೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಒಂದು ಎರಡೇನೂ ಸಿಗಲಿಲ್ಲ. ಅದನ್ನು ಹೊರಗಡೆ ಹೋಗಬೇಕಾದ್ರೆ ಯಶವಂತಪುರಲ್ಲಿ ಸಿಗುತ್ತೆ, ತೊಗೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ತೊಗೊಂಡೋಗ್ತೀವಿ. ಸಾಮಾನು ಸ್ನೇಹಿತರೆ ನಾನು ಲೀಸ್ಟೇ ಮಾಡಿರೋದಿಲ್ಲ. ಅಲ್ಲಿಗೆ ಹೋದರೆ ಎಷ್ಟೊಂದು ಆಗಿಬಿಡುತ್ತೆ ಅಂತೀರಾ. ಇಷ್ಟಕ್ಕೇ 6,000 ರೂಪಾಯಿ ಆಯಿತು. ಗ್ರಾಸರಿ ಬಿಟ್ಟರೆ ನಾನು ಇನ್ನೇನೂ ತೊಗೊಂಡಿಲ್ಲ. ಲೈಕ್ ಹೋಮ್ ಫರ್ನಿಷಿಂಗ್ದು, ಡೆಕೋರೇಷನ್ದು, ಬಟ್ಟೆ ಆಗಿರ್ಬೋದು, ಆ ಥರ ಏನೂ ಇಲ್ಲ. ಅಲ್ಲಿರೋದೆಲ್ಲನೂ ಕೂಡ ಗ್ರಾಸರಿನೇ. ಈಗ ಚಿಕನ್ ತೊಗೊಳೋಣ ಅಂತ ಚಿಕನ್ ಅಂಗಡಿಗೆ ಬಂದಿದ್ದೀವಿ. ನಾವು ಬೇರೆ ಕಡೆ ಎಲ್ಲೂ ತೊಗೊಳೋದಿಲ್ಲ. ಟೆಂಡರ್ ಚಿಕನ್ ಅಂತ ಒಂದು ಅಂಗಡಿ ಬರುತ್ತೆ ನೋಡಿ, ಅಲ್ಲೇ ತೊಗೊಳೋದು. ಈಗ ನ್ಯೂ ಇಯರ್, ಕ್ರಿಸ್ಮಸ್ ಅಂದ್ಕೊಂಡು ಎಷ್ಟೆಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ಮೆಟ್ರೋಗೆ ಹೋಗಿದ್ವಿ, ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿ ಅಂಗಡಿಗೆ ಬಂದಿದ್ದೀವಿ, ಇಲ್ಲೂ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಕಾರ್ನರಲ್ಲಿ ಟ್ರೀ ಇಟ್ಟಿದ್ದಾರೆ, ಕ್ರಿಸ್ಮಸ್ ಟ್ರೀ, ಬಲೂನ್ಸು, ಹ್ಯಾಂಗಿಂಗ್ಸು, ನೋಡೋದಕ್ಕೆ ಚೆನ್ನಾಗಿರುತ್ತಲ್ವ. ಸೊ ಇವತ್ತು ನಾನು ಏನೆಲ್ಲ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ನಾನು ಮೆಟ್ರೋಗೆ ಹೋದ್ರಂತೂ ಸ್ನೇಹಿತರೆ 2 ಬ್ಯಾಗ್ ಅಂತೂ ಕನ್ಫರ್ಮ್. ಅದಕ್ಕೆ ಕೆಲವೊಂದು ಸಾರಿ ನಾನು ಹೋಗೋದನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ಸುಮ್ಮನೆ ಹೋದರೆ ಅದು ಇದು ಅಂತ ತೊಗೊಳ್ತೀನಿ. ಅದೆಷ್ಟು ಬೇಕೋ ಅಷ್ಟು ರಾಜೇಶ್ಗೆ ಹೇಳ್ಬಿಟ್ಟು ಮಿನಿಮಮ್ದು ಶಾಪಿಂಗ್ ಮಾಡ್ಕೊಂಡು ಬರಲಿ ಅಂದ್ಬಿಟ್ಟು ಇದು ಈಗ ಎತ್ತಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ತುಂಬಿದ್ದೀನಿ. ಇದು ಅಲ್ಲಿ ಇಡೋದಕ್ಕೆ ಸಾಕಾಗಲಿಲ್ಲ ಅಂದ್ಬಿಟ್ಟು ಇನ್ನು ಗಾಡಿಯಲ್ಲಿ ಕೂಡ ಇಟ್ಟಿದ್ವಿ. ಸೊ ಅದು ರಾಜೇಶ್ ಎತ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಹೆಲ್ಮೆಟ್ ಇಡ್ತೀವಲ್ವ ಅಲ್ಲಿಂದ. ನಾಟ್ ಓನ್ಲಿ ಯಾಸ್. ಇದು ನನಗೆ, ಇದು ನಿನಗೆ, ಆಯಿತಾ? ನಿಮ್ಮ ಹತ್ರನೇ ಇರೋದು. ವಾಚ್ ಹಾಕಿದ್ದೀನಿ, ಟೈಮೇ ನೋಡಿಲ್ಲ. ಮನೆಗೆ ಬಂದ್ಬಿಟ್ಟು ಟೈಮ್ ನೋಡ್ತಾ ಇದ್ದೀನಿ. 1:15. ಯಪ್ಪ ಸ್ನೇಹಿತರೆ, ನಾವು ಹೊರಟಿದ್ದು ಎಷ್ಟು ಗಂಟೆಗೆ? 10 ಗಂಟೆಗೆ. ಮನೆಗೆ ಬಂದಿರೋದು 1:15. ಆದರೂ ಇನ್ನೂ ಒಂದು 4 ಸಾಮಾನು ಬಿಟ್ಟೋಗಿದೆ, ತರಬೇಕು. ಇಷ್ಟೆಲ್ಲ ಯಾಕೆ ಮಾಡ್ತಾ ಇರೋದು ಶಾಪಿಂಗು ಗೊತ್ತಾಯ್ತಲ್ಲ, ಹೇಳಿದ್ನಾ? ಇವತ್ತು ರಾಜೇಶ್ ಫ್ರೆಂಡ್ ಬರ್ತಾ ಇದ್ದಾರೆ ಮನೆಗೆ. ಅವ್ರಿಗೆ ಊಟಕ್ಕೆ ಇನ್ವೈಟ್ ಮಾಡಿದ್ದೀವಿ. ರಾಜೇಶ್ ಫ್ರೆಂಡ್ ಫ್ಯಾಮಿಲಿ ಇವತ್ತು ಮನೆಗೆ ಕರ್ತಿದ್ದೀವಿ ಊಟಕ್ಕೆ ಅಂದ್ಬಿಟ್ಟು. ಹಾಗಾಗಿ ನಾನು ಮೆಟ್ರೋಗೆ ಹೋಗಿದ್ದು. ಸಾಮಾನೆಲ್ಲನೂ ತೊಗೊಂಡು ಬರೋಣ, ಹಾಗಿದ್ರು ಮನೆದು ಬೇಕಿತ್ತು, ಅದ್ರ ಜೊತೆ ಇದು ತರೋಣ ಅಂತ. ಸೊ ಇವರು US ಇಂದ ಬಂದಿರೋದು. ಅಂದರೆ US ಹೋಗಿ ಅವರು 3 ಇಯರ್ಸ್ ಆಯಿತು. ನಮ್ಮ ತುಂಬಾ ಹತ್ರ, ರಾಜಕ್ಕೆ ತುಂಬಾ ಕ್ಲೋಸ್ ಫ್ರೆಂಡು. ನಮ್ಮ ಒಂದೇ ಏರಿಯಾದಲ್ಲಿ ಇದ್ದಿದ್ದು ನಾವೆಲ್ಲನೂ. ಈಗ ಅವರು ಬಂದಿದ್ದಾರೆ, ಹಾಗಾಗಿ ಇನ್ವೈಟ್ ಮಾಡಿದ್ದೀವಿ. ಅದಕ್ಕೆ ಪ್ರಿಪ್ರೇಷನ್ಸು. ನಾನು ಅಂದ್ಕೊಂಡೆ ಬೇಗ ಹೋಗಿ ಬರ್ಬೋದು, ಬಂದ ತಕ್ಷಣವೇ ಪ್ರಿಪ್ರೇಷನ್ ಶುರು ಮಾಡೋಣ, ತುಂಬಾ ಟೈಮ್ ಇರುತ್ತೆ ಅಂತ. ತುಂಬ ಟೈಮ್ ಏನಿಲ್ಲ. ಈಗ ಮ್ಯಾರಿನೇಟ್ ಮಾಡಿ ಇಡಬೇಕು, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ರಾತ್ರಿಗೆ ರೆಸ್ಟೇ ಮಾಡೋಂಗಿಲ್ಲ, ಕಂಟಿನ್ಯೂಸ್ ಆಗಿ ಶುರು ಮಾಡಬೇಕು. ಹೇಳಿದ್ನಲ್ಲ, ರೆಸ್ಟೇ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಲೈಟಾಗಿ ತಿಂದಿದ್ವಿ. ಮನೆಗೆ ಬೇಗ ಹೋಗಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಬಂದ ತಕ್ಷಣವೇ ನಾನು ತಿಳಿ ಸಾಂಬಾರು ಮತ್ತು ಅನ್ನ ಮಾಡಿಬಿಟ್ಟೆ. ಮಾಡಿ ಊಟ ಮಾಡಿದ ತಕ್ಷಣವೇ ಸ್ನೇಹಿತರೆ ಶುರು ಮಾಡ್ಕೊಂಡಿದ್ದೀನಿ. ಇದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ.
ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂದ್ಬಿಟ್ಟು. ಇದು ಗ್ರೇವಿ ಅಂದರೆ ಸ್ವಲ್ಪ ತೆಳ್ಳ ಮಾಡಬೇಕು. ಚಾಪ್ಸ್ ಅಂದರೆ ಸ್ವಲ್ಪ ನೀರು ಹಾಕದೆ ಗಟ್ಟಿಯಾಗಿ ಡ್ರೈ ಆಗಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ಚಾಪ್ಸಿಗೆ ತೆಗ್ದಿರೋ ನಾನು ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಅದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಸೇರಿಸಿದ್ದೀನಿ. ಇದು ಧನಿಯಾ, 1 ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಮೆಂತ್ಯಕಾಳು ಅಷ್ಟೇ, ಅದಕ್ಕಿಂತ ಕಡಿಮೆನೇ ಇದೆ. ಸೋಂಪು ಸ್ವಲ್ಪ ಅಷ್ಟೇ, ಅದು ತುಂಬಾ ವಾಸನೆ ಬರುತ್ತೆ. ಅದರ ಜೊತೆ ಪೆಪ್ಪರ್ ಕಾರ್ನ್, ಒಂದು 8 ಲವಂಗ, ಒಂದು 2 ಇಂಚ್ದು ಚಕ್ಕೆ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ. ಇದ್ರ ಜೊತೆ ಫ್ರೆಶ್ ಕಾಯಿ 3/4 ಭಾಗದಷ್ಟು ತೊಗೊಂಡಿದ್ದೀನಿ, 1/4 ಭಾಗದಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಹಾಕೋದಿಲ್ಲ, ಜಾಸ್ತಿ ಆಗುತ್ತೆ. ಸೊ ಇಷ್ಟನ್ನು ನಾನೀಗ ರುಬ್ಕೊಳ್ತೀನಿ. ಇದು ರುಬ್ಬಬೇಕಾದ್ರೆ ನಾನು ಸ್ವಲ್ಪ ಹುರಿದಿರೋ ಅಂಥ ಗಸಗಸೆ ಸೇರಿಸ್ತಾ ಇದ್ದೀನಿ. ಇದು ಯಾವುದೇ ಮಸಾಲೆ ನಾನು ಹುರ್ಕೊಂಡಿಲ್ಲ, ಹಾಗೆ ರಾ ಹಾಕ್ತಾ ಇರೋದು. ಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಇದು ರಾ ಫ್ಲೇವರ್ ಚೆನ್ನಾಗಿರುತ್ತೆ, ಹುರಿಯೋದು ನೆಸಸರಿ ಇರೋದಿಲ್ಲ. ಸೊ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಸೇರಿಸಿ ರುಬ್ತಾ ಇದ್ದೀನಿ. ಚಿಕನ್ ನೋಡಿ ಕುಕ್ ಆಗಿದೆ, ಫುಲ್ಲು ಬೆಂದಿದೆ, ಅಂದರೆ ನೀರು ಬಿಟ್ಟು ನೀರು ಕಡಿಮೆ ಆಗಿ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಇದಕ್ಕೆ ಟೊಮ್ಯಾಟೊ ಸೇರಿಸ್ತೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಮುಚ್ಚಿ ಬಿಡಬೇಕು. ಇದರಲ್ಲಿ ನೀವು ಉಪ್ಪು ಹಾಕೋ ಹಾಗಿದ್ರೆ, ಸ್ವಲ್ಪ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಈಗ ಸೇರಿಸ್ಬೋದು. ಒಂದಿಷ್ಟು ಕೊತ್ತಂಬರಿ ನಾನು ರುಬ್ಕೊಳ್ತೀನಿ ಚೆನ್ನಾಗಿ ನುಣ್ಣಗೆ. ಇನ್ನು ಇಷ್ಟು ನಾನು ಕಟ್ ಮಾಡಿ ಕೊನೆಯಲ್ಲಿ ಸೇರಿಸ್ತೀನಿ. ಟೊಮ್ಯಾಟೊ ನೋಡಿ ಸಾಫ್ಟ್ ಆಗಿದೆ. ಟೊಮ್ಯಾಟೊ ಎಷ್ಟು ಹುಳಿ ಖಾರ ನೋಡ್ಬಿಟ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿ ಖಾರ ಹಾಕಿದರೆ ಜಾಸ್ತಿ ಟೊಮ್ಯಾಟೊ ಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳಿ ಸಾಕು. ನೋಡಿ ಇದನ್ನು ಫುಲ್ ರುಬ್ಕೊಂಡಿದ್ದೀನಿ. ಈ ಸ್ಪ್ಯಾಚುಲಾ ನೋಡಿ ಸಿಲಿಕಾನ್ದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು ನಾವು ಕೈ ಹಾಕಿ ತೆಗೆದುಕೊಳ್ಳೋ ಥರನೇ ಬರ್ತಾ ಇದೆ. ಇದು ನಾನು ಆನ್ಲೈನಲ್ಲಿ ತರಿಸಿರೋದು. ನಾವು ಪಾತ್ರೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ಪ್ಯಾಚುಲಾ ಅಂದರೆ ಸೌಂಡ್ ಬರೋದಿಲ್ಲ, ಇಲ್ಲ ಅಂದರೆ ಕರ್ರ ಕರ್ರ ಅಂತ ಸೌಂಡ್ ಬರುತ್ತಲ್ವ, ಸ್ಕ್ರ್ಯಾಚ್ ಕೂಡ ಆಗುತ್ತೆ ಪಾತ್ರೆ. ಅದಕ್ಕೆ ಈ ಸಿಲಿಕಾನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಸ್ಟೀಲ್ ಕಡಾಯಿ ಇದೆಯಲ್ಲ, ಇದು ಟ್ರೈಪ್ಲೇದು, ಅಲ್ಯೂಮಿನಿಯಂ ಇದೆ, ಸ್ಟೀಲ್ ಕೂಡ ಇದೆ. ಅಲ್ಯೂಮಿನಿಯಂ ಮಧ್ಯ ಇರೋದ್ರಿಂದ ಹೀಟನ್ನು ಈವನ್ ಆಗಿ ಸ್ಪ್ರೆಡ್ ಮಾಡುತ್ತೆ. ಯಾವುದೇ ಥರದ ತಳ ಹಿಡಿಯೋದಿಲ್ಲ, ಕರಕಲಾಗೋದಿಲ್ಲ. ಇದರಲ್ಲಿ ಯಾವುದೇ ಥರದ ಡಿಶ್ ಮಾಡ್ಬೋದು, ಈವನ್ ಉಪ್ಪಿಟ್ಟು ಕೂಡ ಮಾಡ್ಬೋದು. ಸೊ ಇದೆರಡರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸ್ಟೀಲಿಂದು ತೊಗೊಂಡ್ರೆ ಯಾವಾಗ್ಲೂ ಕರೆ ಕೂತ್ಕೊಳ್ಳುತ್ತಲ್ವಾ, ಅದಕ್ಕೆ ಇದನ್ನು ತೊಗೊಂಡ್ರೆ ಬೆಸ್ಟ್. ಈಗ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು, ಹೇಳಿದ್ನಲ್ಲ ಚಾಪ್ಸ್ ಬೇಕು ಅಂದರೆ ಸ್ವಲ್ಪ ಹೀಗೇ ಡ್ರೈ ಮಾಡಬೇಕಾಗತ್ತೆ. ನಿಮಗೆ ಗೊಜ್ಜು ರೀತಿಯಲ್ಲಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಉಪ್ಪು ಖಾರ ಟೇಸ್ಟ್ ಮಾಡಿ ಕುದಿಯೋದಕ್ಕೆ ಬಿಡಿ. ಎಷ್ಟೊತ್ತು ಕುದಿಬೇಕು ಅಂದರೆ ಮೇಲ್ಗಡೆ ನಿಮಗೆ ನೊರೆ ಕಾಣುತ್ತೆ, ಆ ನೊರೆ ಫುಲ್ ಕಡಿಮೆಯಾಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀವು ಕುದಿಸ್ಬೇಕು. ಈಗ ನೋಡಿ ಸ್ನೇಹಿತರೆ, ಎಣ್ಣೆ ಬಿಟ್ಟಿದೆ ಅಲ್ವಾ, ಇದು ಕುಕ್ ಆಗಿದೆ ಅಂತ ಅರ್ಥ. ಈಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಆಫ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ. ಸೊ ಇನ್ನು ಏನು ಕುಕ್ ಮಾಡೋ ನೆಸಸರಿ ಇಲ್ಲ. ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಇದು ಕೂಡ ಬಿಡಿಸಿ ಆಗಿದೆ, ಜಸ್ಟ್ ಕಟ್ ಮಾಡೋದಷ್ಟೇ ತೊಳೆದ್ಬಿಟ್ಟು. ಪುದೀನ ಯಶವಂತಪುರದಲ್ಲಿ ತೊಗೊಂಡಿದ್ದೆ, ದಪ್ಪ ಕಟ್ಟು 10 ರೂಪೀಸ್ ಅಷ್ಟೇ, ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿ. ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದು ಬಿರಿಯಾನಿ ಕಟ್ಗೆ ಅಲ್ಲ, ಬಿರಿಯಾನಿ ಕಟ್ ಮಾಡಿಸಿರೋದು, ದಪ್ಪ ದಪ್ಪ ಇದೆ ನೋಡಿ. ಆ್ಯಂಡ್ ಇದು ಫಿಶ್. ಈ ಫಿಶ್ ಹೆಸರು ಏನ್ರಿ? ಫಿಶ್ ಹೆಸರು ಇದು ಶಿಯರ್ ಫಿಶಾ? ಅಲ್ಲಿ ಕಿಂಗ್ ಫಿಶ್ ಅಂತಲೂ ಇತ್ತು, ಶೀರ್ ಫಿಶ್ ಅಂತಲೂ ಇತ್ತು. ಅದು ತುಂಬ ದಪ್ಪ ಇತ್ತು, 3 kg ಇತ್ತಂತೆ. ಒಂದು ಫುಲ್ ತೊಗೊಳ್ಬೇಕು ಸರ್ ಅಂದರು. ಇದು 1.5 kg ಇದೆ. ಅದೇ ಒಂದು ಫುಲ್ಲು ತೊಗೊಂಡಿದ್ದು, ಇದು 1.5 kg ಇದೆ. ಓಕೆ, ಈಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಬೇಕು. ಫಿಶ್ಗೆ ಮೊದಲು ಮ್ಯಾರಿನೇಟ್ ಮಾಡಿ ಇಡೋಣ, ಅಂದರೆ ಉಪ್ಪು ಖಾರ ಚೆನ್ನಾಗಿ ಇಡೀಲಿ ಅಂದ್ಬಿಟ್ಟು ಈಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ತಾಯಿದ್ದೀನಿ. ಇದು ಉಪ್ಪು ಖಾರ ಹಾಕೋ ಮುಂಚೆ ಸ್ವಲ್ಪ ನಾವು ಹುಣಸೆಹಣ್ಣಿನ ನೀರಲ್ಲಿ ನೆನೆಸಿದ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ಇವತ್ತು ಟೈಮ್ ಇಲ್ಲ, ಡೈರೆಕ್ಟಾಗಿ ಉಪ್ಪು ಖಾರ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದು ಸ್ವಲ್ಪ ಕಲರ್ಗೆ, ಅಂದರೆ ನಮ್ಮ ಗೆಸ್ಟ್ಗಳು ಅಷ್ಟೊಂದು ಖಾರ ತಿನ್ನೋದಿಲ್ಲ, ಬಟ್ ನೋಡೋದಕ್ಕೆ ಸ್ವಲ್ಪ ಕಲರ್ಫುಲ್ ಇರಬೇಕಲ್ಲ ಅಂದ್ಬಿಟ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ತಂದಿದ್ದೀನಿ. ಇದು ತುಂಬಾ ಲೈಟ್ ಖಾರ ಇರುತ್ತೆ, ಹಾಗಾಗಿ ಎರಡೂ ಸಮ ಪ್ರಮಾಣದಲ್ಲಿ 2 ಸ್ಪೂನ್ಸ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಿದೆ, ಉಪ್ಪು ಹಾಕಿದ್ದೀನಿ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋ ನೆಸಸರಿ ಇಲ್ಲ, ಅದು ಮಾಡೋದಕ್ಕೆ ಆಗೋದು ಇಲ್ಲ. ನೋಡಿ ಈ ಥರನೇ ಮಾಡಿ ನಾನು ಹಾಕ್ತಾಯಿದ್ದೀನಿ. ಅಂದರೆ 2 ಸಾರಿ ಹಾಕ್ತೆ ನಾನು. ಕೆಲವೊಂದು ಕಡೆ ಬಂದಿರೋದಿಲ್ಲ, ಖಾರ ಹಿಡಿಸಿರೋದಿಲ್ಲ. ಇವಾಗ ಹಿಡಿಸ್ಲಿಲ್ಲ ಅಂದರೂ ಕೂಡ ಸ್ವಲ್ಪ ಮ್ಯಾರಿನೇಟ್ಗೆ ಇಡ್ತೀವಲ್ವ, ಉಪ್ಪು ಹಾಕಿರ್ತೀವಿ,
ಸೊ ಅದರಿಂದ ಕೂಡ ನೀರು ಬಿಟ್ಟಾಗ ನಾವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೊಂದು ಸಾರಿ ಮಿಕ್ಸ್ ಮಾಡಬೇಕು. ನಾನು ಹುಳಿಯಲ್ಲಿ ನೆನೆಸಿರ್ಲಿಲ್ವಲ್ಲ ಅಂದ್ಬಿಟ್ಟು ಈಗ ನಾನು ಲಿಂಬೆಹಣ್ಣೆ ಹಿಂಡ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಹಾಕಿ ಮಿನಿಮಮ್ ಒಂದು 4 ಅವರ್ ಇರಲಿ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದ್ರ ಜೊತೆ ನಾನು ದಮ್ ಬಿರಿಯಾನಿ ಮಾಡಿದ್ದೆ. ಆ ದಮ್ ಬಿರಿಯಾನಿ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ತುಂಬಾ ಲೆಂತಿ ಆಗಿಬಿಟ್ಟಿದೆ. ಇವತ್ತೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಆ್ಯಂಡ್ ಆ ಗೆಸ್ಟ್ ಯಾರು, ದಮ್ ಬಿರಿಯಾನಿ ಹೇಗೆ ಮಾಡಿದ್ದೆ ಅಂತೆಲ್ಲ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.